ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಕನ್ನಡದ ಆಧುನಿಕ ಭಗವದ್ಗೀತೆಯಾದಂತಹ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗದೊಂದಿಗೆ ನಾನು ನಿಮ್ಮ ಮುಂದಿಗೆ ಇದ್ದೇನೆ ಸ್ನೇಹಿತರೆ. ಮಂಕುತಿಮ್ಮನ ಕಗ್ಗ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂತಹದ್ದು ಮತ್ತು ನಮ್ಮೆಲ್ಲರ ವ್ಯಕ್ತಿತ್ವ ವಿಕಸನದಲ್ಲಿ ತನ್ನದೇ ಆದಂಥ ವಿಶೇಷವಾದಂಥ ಛಾಪನ್ನು ಮೂಡಿಸುವಂತಹ ಒಂದು ಕನ್ನಡದ ಮೇರುಕೃತಿ. ಡಿ.ವಿ. ಗುಂಡಪ್ಪನವರಂಥ ದಿಗ್ಗಜರು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಯಾಕಂತ ಹೇಳಿದರೆ ಕನ್ನಡಾಂಬೆಯ ಒಂದು ಸಾಹಿತ್ಯ ಲೋಕ ಎಷ್ಟೊಂದು ಶ್ರೇಷ್ಠವಾಗಿದೆ, ಎಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳಿದರೆ ಕನ್ನಡ ಸಾಹಿತ್ಯದಲ್ಲಿ ನಿಮಗೆ ಎಂಥ ರೀತಿಯ ಕೃತಿಗಳನ್ನು ಸಹ ನಿಮಗೆ ದೊರೆತದೆ ಸ್ನೇಹಿತರೆ. ಇವತ್ತು ಮಂಕುತಿಮ್ಮನ ಕಗ್ಗದ ಎರಡು ಕಗ್ಗವನ್ನು, ಒಂದು ಕಗ್ಗ ನಮ್ಮಲ್ಲಿರುವ ಅಹಂಕಾರವನ್ನು ಮೀರಿಸುವಂತಹ ಕಗ್ಗ, ಇನ್ನೊಂದು ಕಗ್ಗ ಒಬ್ಬ ವ್ಯಕ್ತಿಯ ಒಂದು ಒಂಟಿತನ, ಏಕಾಂಗಿತನ, ಕೆಲವು ಸಂದರ್ಭಗಳಲ್ಲಿ ಆತ ಹೇಗಿರಬೇಕು ಅನ್ನುವಂಥದ್ದನ್ನು ಸೂಚಿಸುವಂಥ ಕಗ್ಗ ಸ್ನೇಹಿತರೆ. ಮೊದಲನೇ ಕಗ್ಗ ನಾನು ಇವತ್ತು ಓದ್ತೇನೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರೆಯದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ವಿಧಿ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡಿದ್ದಾನೆ ಅಂತ ಹೇಳಿದರೆ, ಅಕ್ಕಿಯಿಂದ ಅನ್ನ ಆಗ್ತದೆ ಅನ್ನುವಂಥದ್ದನ್ನು ಮೊದಲಿಗೆ ಕಂಡು ಹಿಡಿದವನು ಯಾರು? ನಿಮ್ಮ ಹತ್ರ ಕೇಳಿದರೆ ಅಥವಾ ನನ್ನ ಹತ್ರ ಕೇಳಿದ್ರು ಅಥವಾ ಯಾರ ಹತ್ರ ಕೇಳಿದ್ರು ಅದಕ್ಕೆ ಉತ್ತರ ಇಲ್ಲ. ಅಕ್ಕರೆಯ ಬರಹಕ್ಕೆ ಮೊದಲಿಗನದಾರು, ಅದು ಕನ್ನಡಾಂಬೆಯ ಕನ್ನಡದ ಲಿಪಿಯಾದಂಥ ಅ ಇರ್ಬೋದು, ಅಲ್ಲಿ ಅಕ್ಷರವನ್ನು ಮೊದಲಿಗೆ ಬರೆದವನಾರು ಅಂತ ಕೇಳಿದರೂ ನಮಗೆ ಸರಿಯಾದಂಥ ಸ್ಪಷ್ಟವಾದ ವ್ಯಕ್ತಿಯ ಬಗ್ಗೆ ಯಾರಾದರೂ ಒಬ್ಬ ಬರೆದಿರ್ತಾನೆ, ಆದರೆ ಯಾರು ಅಂತ ಕೇಳಿದರೆ ನಮಗೆ ಅಲ್ಲಿ ಉತ್ತರ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಇಂತಹ ಒಂದು ದೊಡ್ಡ ದೊಡ್ಡ ಸಾಧಕರನ್ನೇ ನಾವು ನೆನಪಿಟ್ಟಿಲ್ಲ. ಅದಲ್ಲದೆ ಆಧುನಿಕ ಯಂತ್ರಗಳಾದಂಥ ನಾವು ಇವತ್ತು ಉಪಯೋಗಿಸುವ ಎಲ್ಲ ಯಂತ್ರಗಳನ್ನು ಯಾರೋ ಒಬ್ಬ ವ್ಯಕ್ತಿ ಕಂಡಿರ್ತಾನೆ, ನಾವು ಅದನ್ನು ಬಳಸ್ತಾ ಇರ್ತೇವೆ. ಆದರೆ ಆ ವ್ಯಕ್ತಿ ಸಡನ್ನಾಗಿ ನಿಮಗೆ ಮೊಬೈಲ್ನ ಯಾರು ಕಂಡು ಹಿಡಿದ್ರು ಅಂತ ಕೇಳಿದರೆ ಅದು ನಮಗೆ ಕಷ್ಟ ಆಗ್ತದೆ. ಆ ವ್ಯಕ್ತಿಯನ್ನು ನಾವು ಗೂಗಲ್ ಮಾಡಿ ನೋಡಬೇಕಾಗ್ತದೆ. ಇಂಥದ್ದೆಲ್ಲ ವ್ಯಕ್ತಿಗಳನ್ನೇ ಈ ಪ್ರಪಂಚ ಮರೆತಿದೆ. ಲೆಕ್ಕವಿರಿಸಿಲ್ಲ ವಿಧಿ ತನ್ನಾದಿ ಬಂಧುಗಳ, ಇದನ್ನೆಲ್ಲವನ್ನು ಕಂಡು ಹಿಡಿದವ್ರನ್ನೇ ನೆನಪು ಹೋಗಿರುವಾಗ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ. ನೀನು ಯಾವ ಲೆಕ್ಕ, ನೀನು ಯಾವ ಸಾಧಕ, ನಿನ್ನಿಂದ ಏನಾಗ್ತದೆ? ನೀನು ನಾನು ಎಂಬ ಅಹಂಕಾರದಲ್ಲಿ ಮೆರಿತಿಯಲ್ಲ, ನಿನಗೆ ಏನು ಮಾಡಲಿಕ್ಕೆ ಆಗ್ತದೆ? ನೀನು ಏನೂ ಅಲ್ಲ, ಈ ಸಿಂಧುವಿನಲ್ಲೊಂದು ಸಣ್ಣ ಬಿಂದು ನೀನು ಅನ್ನುವಂಥದ್ದನ್ನು ಅತ್ಯಂತ ಮಾರ್ಮಿಕವಾಗಿ ಕವಿಯಲ್ಲಿ ಹೇಳ್ತಾರೆ. ಇನ್ನು ಮುಂದುವರೆದು ಒಬ್ಬ ವ್ಯಕ್ತಿಯ ಒಂಟಿತನದ ಬಗ್ಗೆ ಮಾತನಾಡ್ತಾರೆ ಡಿ.ವಿ. ಗುಂಡಪ್ಪನವರು. ಅಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ಏಕಾಂಗಿಯಾಗಿ ನಿಲ್ಲಬೇಕಾಗ್ತದೆ. ಇಲ್ಲಿ ಇದು ಎರಡನೇ ಕಗ್ಗ. ಈ ಕಗ್ಗದಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ, ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣದಲ್ಲಿ, ಜೀವನ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರನಿರಲು ಕರಿ ಮಂಕುತಿಮ್ಮ ಅಂತ. ಈ ನಿರ್ಮಿತ್ರ ಅಂತ ಹೇಳಿದರೆ ಯಾರು? ಸ್ನೇಹಿತರೇ ಇಲ್ಲದೆ ಇರುವಂಥದ್ದು. ನಮಗೆ ಸಡನ್ಲಿ ನೋಡಿದಾಗ ಅನಿಸುತ್ತೆ, ಸ್ನೇಹಿತರೇ ಇಲ್ಲ ಅಂತ ಹೇಳಿದರೆ ನಾನೊಬ್ಬ ಒಂಟಿಯಾಗಿ ಬದುಕಬೇಕಾ, ನನ್ನ ಇಡೀ ಜೀವನವನ್ನು ನಾನು ಒಂಟಿಯಾಗಿ ಕಳಿಬೇಕಾ ಅಂತ ಅನಿಸುತ್ತೆ. ಆದರೆ ಕವಿ ಒಂದು ಶ್ರೇಷ್ಠವಾದಂಥ ಚಿಂತನೆಗಳಲ್ಲಿ ಈ ಮಾತನ್ನು ಹೇಳ್ತಾರೆ. ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಅಂತ ಹೇಳಿದರೆ ಹಲವಾರು ಸಂದರ್ಭಗಳಲ್ಲಿ ಒಂದು ನಿರ್ಧಾರವನ್ನು ನೀನು ತಗೊಳ್ಬೇಕಾಗ್ತದೆ. ಆ ಸಂದರ್ಭಗಳಲ್ಲಿ ನೀನು ಒಬ್ಬನೇ ನಿಲ್ತೀಯ. ಧರ್ಮ ಸಂಕಟಗಳಲ್ಲಿ ಕೆಲವು ನಿರ್ಧಾರಗಳನ್ನು ನೀನು ಒಬ್ಬನೇ ತೆಗೆದುಕೊಳ್ಬೇಕು. ಧರ್ಮ ಸಂಕಟದ ನಿರ್ಧಾರಗಳು, ಒಬ್ಬ ನಿನ್ನ ಕೈಕೆಳಗೆ ಕೆಲಸ ಮಾಡುವಂಥ ಎಂಪ್ಲಾಯಿಯನ್ನು ತಪ್ಪು ಮಾಡಿರ್ತಾನೆ, ಆದರೆ ಆತನಿಗೊಂದು ಸ್ಟ್ರಿಕ್ಟ್ ಆದಂಥ ಪನಿಷ್ಮೆಂಟನ್ನು ನೀನು ಕೊಡಬೇಕಾಗ್ತದೆ. ಆದರೆ ಪನಿಷ್ಮೆಂಟ್ ಕೊಟ್ಟರೆ ಆತನ ಫ್ಯಾಮಿಲಿಗೂ ಮತ್ತೊಂದಕ್ಕೂ ಸಮಸ್ಯೆ ಆಗ್ತದೆ. ಆದರೆ ನೀನು ಆ ಸಂದರ್ಭಗಳಲ್ಲಿ ನೀನು ಧರ್ಮ ಸಂಕಟದ ನಿರ್ಧಾರಗಳನ್ನು ಅತ್ಯಂತ ಕಠಿಣವಾಗಿ ತಗೊಳ್ಬೇಕಾಗ್ತದೆ. ಉದಾಹರಣೆಗೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ಆತನಿಗೆ ಯಾವುದೋ ಒಂದು ಸಂದರ್ಭಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದು ಕಠಿಣವಾಗ್ಬೋದು. ಆದರೆ ಆತನ ವೃತ್ತಿಯ ಬಗ್ಗೆ ಆಲೋಚನೆ ಮಾಡಿದಾಗ ಆತ ಧರ್ಮ ಸಂಕಟದಲ್ಲಿ ಸಿಕ್ಕಿ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಜೀವನ ಸಮರದಲ್ಲಿ, ಜೀವನ ಅಂತ ಹೇಳಿದರೆ ಒಂದು ಹೋರಾಟ, ಒಂದು ಸಮರ, ಅಲ್ಲಿ ನೀನು ಓರ್ವನೇ ನಿಲ್ತೀಯಾ. ಇಂಥ ಕ್ಷಣಗಳಲ್ಲಿ ನೀನು ಓರ್ವನೇ ನಿಲ್ತೀಯಾ. ಇನ್ನಲ್ಲದೆ ನಿರ್ವಾಣ ಘಟ್ಟ ಅಂತ ಹೇಳಿದರೆ ಸನ್ಯಾಸ ದೀಕ್ಷೆ ಅಲ್ಲ, ಕೆಲವಷ್ಟು ಸಂದರ್ಭಗಳಲ್ಲಿ ನೀನು ಒಬ್ಬನೇ ನಿಲ್ಲಬೇಕಾಗ್ತದೆ. ಅದೇ ರೀತಿ ನಿರ್ಯಾಣ ಘಟ್ಟದಲ್ಲಿ, ಸಾವಿನ ಸಂದರ್ಭದಲ್ಲೂ ಸಹ ನೀನು ಒಬ್ಬನೇ ನಿಲ್ತೀಯ ಅಂತ ಹೇಳಿದರೆ
ಇವೆಲ್ಲ ಸಂದರ್ಭಗಳು ನಿರ್ಮಿತ್ರನಿರಲು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವೊಂದು ಏನೋ ಒಂದು ಹೋರಾಟವನ್ನು ಮಾಡ್ಕೊಂಡು ಹೋದಾಗ ಎಲ್ಲರೂ ನಾವು ಹೇಳ್ದೆ ಕೇಳಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮಾತನ್ನು ಮೀರಿ ಕೆಲವರು ಹೋಗ್ತಾರೆ, ಕೆಲವರು ನಮ್ಮನ್ನು ವಿರೋಧಿಸ್ತಾರೆ. ನಿಮಗೆ ನೀನು ಅನಿಸುತ್ತೆ ನೀನು ಮಾಡ್ತಾ ಇರೋದು ಸರಿ ಇದೆ, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನಾನು ಪ್ರಾಮಾಣಿಕನಾಗಿದ್ದೇನೆ ಅಂತ ಹೇಳಿದ ಮೇಲೆ ನೀನು ಹೋಗು. ಇನ್ನು ಸಂದರ್ಭಗಳಲ್ಲಿ ನೀನು ನಿರ್ಮಿತ್ರನಿರಲು ಯಾವ ಸ್ನೇಹಿತನೂ ಬೇಡ ನಿನಗೆ, ನೀನೊಬ್ಬನೇ ಹೋರಾಟವನ್ನು ಮಾಡು, ನೀನು ಜಯಶಾಲಿ ಆಗ್ತೀಯಾ ಅನ್ನುವಂಥದ್ದನ್ನು ಕವಿ ಅತ್ಯಂತ ಮಾರ್ಮಿಕವಾಗಿ ಎರಡು ಕಗ್ಗಗಳು ಆಲ್ಮೋಸ್ಟ್ ನಮ್ಮ ಜೀವನಕ್ಕೆ ಭಾಳಷ್ಟು ಹತ್ತಿರವಾಗಿದೆ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ಕಗ್ಗದು ನಿಮ್ಮ ಮುಂದಿಗಿರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.